ಸೊ ಇದು ರಾಹುಲ್ ಗಾಂಧಿ ಅವ್ರನ್ನ ಹೆಸರನ್ನು ತಾವು ಹೇಳಿ ತಂದಿದ್ದಕ್ಕೆ ನಾ ಕೇಳ್ತಾ ಇರೋದು. ಸೊ ಇತ್ತೀಚೆಗೆ ರಾಹುಲ್ ಗಾಂಧಿಯವರ ವ್ಯಕ್ತಿತ್ವ ತುಂಬ ಏರುಗತಿಯಲ್ಲಿನೇ ಹೋಗ್ತಾ ಇದೆ. ಎಷ್ಟೋ ಮಂದಿ ಅವರನ್ನು ಅವಹೇಳನಕಾರಿಯಾಗಿ ಮಾತಾಡಿದವರು ಕೂಡ ತಮ್ಮ ಮನಸ್ಸೊಳಗಡೆ ಆದರೂ ಕೂಡ ಒಂದು ಕ್ಷಣ ಯೋಚನೆ ಮಾಡ್ತಿದ್ದಾರೆ ಅವ್ರ ಮಾತುಗಳ ಬಗ್ಗೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಆಗ್ತಾರಾ ಸರ್? ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಿಡಿ, ದೇಶಕ್ಕೆ ನನ್ನ ಪ್ರಕಾರ ಒಳ್ಳೆ ಒಂದು ಶಕ್ತಿ. ಯಾಕೆ ಅಂದರೆ ನೋಡಿ, ಅವರ ಗುಣ ಮತ್ತು ಅವರ ಪ್ರಾಮಾಣಿಕತೆ ಮತ್ತು ಬಡವರ ಪರ ಇರುವಂತಹ ಕಾಳಜಿ, ಇದು ನಿಷ್ಕಲ್ಮಶ. ಅವರ ಪ್ರಾಮಾಣಿಕತೆ ಆಗಲಿ, ಬಡವರ ಪರ ಇರುವಂತಹ ಕಾಳಜಿ, ಇದನ್ನಂತೂ ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತ್ ಜೋಡೋದಲ್ಲಿ ತುಂಬ ಅರ್ಥಗರ್ಭಿತ. ಭಾರತ್ ಜೋಡೋಲ್ಲೂ ಅಷ್ಟೇ, ಬೇರೆ ಸಂದರ್ಭಗಳಲ್ಲೂ ಅಷ್ಟೇ. ಅವರು ಈ ದೇಶದ ಜನಸಾಮಾನ್ಯರು, ಬಡವರು ಅಂದರೆ ಸಾಮಾನ್ಯ ಜನ, ಶ್ರೀಸಾಮಾನ್ಯರ ಬಗ್ಗೆ ಅವ್ರಿಗೆ ಇರುವಂತಹ ಕಾಳಜಿ, ಅದು ಇಡೀ ದೇಶಕ್ಕೆ ಒಂದು ಆಸ್ತಿ ಅಂತ ನಾನು ಹೇಳ್ಬೋದು. ಕೆಲವರು ಅವರು ಆಡಳಿತದ ಬಗ್ಗೆ ಕೆಲವರು ಒಪ್ಬೋದು, ಬಿಡ್ಬೋದು. ಆದರೆ ಜನರ ಪರವಾದಂಥ ಧ್ವನಿಯಾಗಿ ಅವರು ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅತ್ಯಂತ ಪ್ರಾಮಾಣಿಕತೆ, ಸಿನ್ಸಿಯರಿಟಿ ಅಂತಾರಲ್ಲ, ಮನಸ್ಸಿನಲ್ಲಿ ಒಂದು ಚೂರು ಕೂಡ ಕಲ್ಮಶ ಇಲ್ಲದೆ ಶುದ್ಧ ಮನಸ್ಸನ್ನು ಹೊಂದಿದ್ದಾರೆ. ಅದು ಬಹುಶಃ ಈ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಒಂದು ಆಸ್ತಿ ಅವರು. ಸೊ ಅದು ಎಲ್ಲ ಒಂದು ಕಡೆ ನಮಗೆ ಮೋಟಿವೇಶನ್, ನಮಗೂ ಕೂಡ. ಯಾಕಂದರೆ ಅವರು ಅಷ್ಟು ನಿಸ್ವಾರ್ಥವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡಿಬೇಕು ಅಂತಂದರೆ ದಿನಾ ಜನಗಳ ಜೊತೆ ಓಡಾಡಿಕೊಂಡು ಬಡವರು, ಬಗ್ಗರು, ಹಮಾಲರು ತಗೊಳ್ಳಿ, ಅಥವಾ ಯಾರೋ ರೈಲ್ವೆಯಲ್ಲಿ ಕೆಲಸ ಮಾಡೋರು ತಗೊಳ್ಳಿ, ಕಸೂತಿ ಮಾಡೋರು ತಗೊಳ್ಳಿ, ಇಂಥವ್ರ ಜೊತೆಗೆ ದಿನಾ ಅವರು ಸಮಯ ಕಳಿಬೇಕು, ಅವ್ರ ಸಮಸ್ಯೆ ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಅವರ ಧ್ವನಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ, ಅದು ಈ ದೇಶಕ್ಕೆ, ಜನಸಾಮಾನ್ಯರಿಗೆ ಅವರ ಧ್ವನಿ ರಾಹುಲ್ ಗಾಂಧಿಯಾಗಿ ನಮಗೂ ಕೂಡ ಅವರು ಸ್ಫೂರ್ತಿಯಾಗಿದ್ದಾರೆ.